ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಷೇರುಪೇಟೆಗೆ ಚೈತನ್ಯ ತಂದಿದ್ದು ಮುಂಬೈ ಷೇರುಪೇಟೆ ವಹಿವಾಟು ಆರಂಭದಲ್ಲಿ ಸೆನ್ಸೆಕ್ಸ್ 3600 ಅಂಶ, ನಿಫ್ಟಿ ಸೂಚ್ಯಂಕ 1200ಕ್ಕೂ ಹೆಚ್ಚು ಅಂಶ ಏರಿಕೆಯಾಗಿದ್ದು ಹೂಡಿಕೆದಾರರಲ್ಲಿ ಇದು ಹೊಸ ಹುಮ್ಮಸ್ಸು ತುಂಬಿದೆ. ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರನ್ನು ಸನ್ಮಾನಿಸಲಾಯಿತು. ಅಮೆರಿಕ ಐರೋಪ್ಯ ಒಕ್ಕೂಟ ಜೊತೆಗಿನ ವ್ಯಾಪಾರ ಒಪ್ಪಂದ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಮೋದಿ ಅವರನ್ನು ಅಭಿನಂದಿಸಲಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಹಿಂದಿನ ಅಸಲಿ ಕಹಾನಿ ರಿವೀಲ್ ಆಗ್ತಾ ಇದೆ. ಬಿಲಿಯನೇರ್ ಆಗಿದ್ದ 6 ತಿಂಗಳಿನಲ್ಲೇ ರಾಯ್ ಸಂಪೂರ್ಣ ದಿವಾಳಿಯಾಗಿದ್ರು. ಸಂಕಷ್ಟದಲ್ಲಿ ಸಿಲುಕಿ ಕೊನೆಗೆ ಆತ್ಮಹತ್ಯೆಗೆ ಶರಣಾದರು ಅಂತ ತಿಳಿದು ಬರ್ತಾ ಇದೆ. ಸಿಜೆ ರಾಯ್ ಆತ್ಮಹತ್ಯೆ ಬಳಿಕ ಮತ್ತೋರ್ವ ಉದ್ಯಮಿ ಕೆಜಿಎಫ್ ಬಾಬುಗೆ ಐಟಿ ಭಯ ಶುರುವಾಗಿದೆ. ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಐಟಿ ಅಧಿಕಾರಿಗಳೇ ಕಾರಣ ಅಂತ ಹೇಳಿದ್ದಾರೆ. ನಾನು 7,000 ಕೋಟಿ ಒಡೆಯನಾದರೂ ನನಗೆ ನೆಮ್ಮದಿ ಇಲ್ಲ ಅಂತಿದ್ದಾರೆ. ಗುತ್ತಿಗೆದಾರರ ಸಂಘದಿಂದಲೇ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಆರೋಪ ಕೇಳಿಬರ್ತಾ ಇದೆ. ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶಿವಾಜಿ, ನಿರ್ದೇಶಕ HR ಚಿಂಚೋಳಿ %3 ಕಮಿಷನ್ ವಸೂಲಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಚಿರತೆ ಪ್ರತ್ಯಕ್ಷ ಆಯಿತು. ನಸುಕಿನ ಜಾವ 2 ಗಂಟೆ ವೇಳೆ ಅಂಜನಾಪುರದ 7ನೇ ಬ್ಲಾಕ್ ರಸ್ತೆಯಲ್ಲಿ ಚಿರತೆ ಸಂಚರಿಸಿದೆ. ತುರಹಳ್ಳಿ ಅರಣ್ಯ ಪ್ರದೇಶದಿಂದ ಚಿರತೆ ಬಂದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ನೈತಿಕ ಪೊಲೀಸ್ಗಿರಿ ನಡೆಯಿತು. ಹಿಂದೂ ಹುಡುಗನ ಜೊತೆ ಹೋಗ್ತಾ ಇದ್ದ ಅನ್ಯ ಕೋಮಿನ ಯುವತಿಯನ್ನ ಅಪ್ರಾಪ್ತರು ಅಡ್ಡಗಟ್ಟಿದ್ದಾರೆ. ತಾವಿಬ್ಬರು ಪರಸ್ಪರ ಸ್ನೇಹಿತರು, ಒಂದೇ ಊರಿನವರು ಅಂತ ಹೇಳಿದ್ರು ಯುವತಿಗೆ ಕಿರುಕುಳ ಕೊಟ್ಟಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ವಾಯು ವಿಹಾರಕ್ಕೆ ತೆರಳಿದ ಮಹಿಳೆಯ ಸರ ದರೋಡೆಯಾಗಿದೆ. ಮಾಚೋಹಳ್ಳಿಯ ವೃಕ್ಷೋದ್ಯಾನವನದಲ್ಲಿ ಚಾಕು ತೋರಿಸಿ ಮಹಿಳೆಯ ಸುಮಾರು 5 ಲಕ್ಷ ಮೌಲ್ಯದ 36 ಗ್ರಾಂ ಚಿನ್ನದ ಸರ ದೋಚಿದ್ದಾರೆ. ಬಾಗಲಕೋಟೆಯಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಟ್ರೇಲರ್ ಪಲ್ಟಿಯಾಯಿತು. ಎಂಜಿನ್ ಹುಕ್ ತುಂಡಾಗಿದ್ದರಿಂದ ಟ್ರೇಲರ್ ಖಾಲಿ ಮನೆಗೆ ನುಗ್ಗಿತು. ರಸ್ತೆ ಮೇಲೆಲ್ಲ ಕಬ್ಬು ಬಿದ್ದಿದ್ದರಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಯಿತು. ಕೆಂಪೇಗೌಡ ಏರ್ಪೋರ್ಟ್ಗೆ ಬೀದಿ ನಾಯಿಗಳು ನುಗ್ಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಟರ್ಮಿನಲ್ 2ರಲ್ಲಿ ಶ್ವಾನಗಳ ಓಡಾಟದಿಂದಾಗಿ ವಿಮಾನ ನಿಲ್ದಾಣದ ಸಿಬ್ಬಂದಿ ಆತಂಕಕ್ಕೊಳಗಾಗಿದ್ರು. ಅದನ್ನು ಹಿಡಿಯೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ 16ನೇ ದಿನವೂ ಉತ್ಖನನ ನಡೆದಿದೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇಗುಲದ ಬಳಿ ಉತ್ಖನನ ನಡೀತಾ ಇದೆ. ಈವರೆಗೂ 50ಕ್ಕೂ ಹೆಚ್ಚು ವಿಶೇಷ ಪ್ರಾಚ್ಯಾವಶೇಷ ವಸ್ತುಗಳು ಪತ್ತೆಯಾಗಿವೆ. ಬೆಂಗಳೂರಿನಲ್ಲಿ ಸೀರಿಯಲ್ ಸೆಟ್ ಅಂಗಡಿಗೆ ಕನ್ನ ಹಾಕಲಾಗಿದೆ. ವಿದ್ಯಾಪೀಠದ ಬಳಿ ಇರುವಂತಹ ಅಂಗಡಿಯಲ್ಲಿ ಕಳ್ಳತನ ಆಗಿದೆ. ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ನಲ್ಲಿ ಬಂದ ಕಳ್ಳರು ಸೀರಿಯಲ್ ಸೆಟ್ ಮತ್ತು ಶಾಮಿಯಾನ ಅಂಗಡಿಗೆ ನುಗ್ಗಿ ಸುಮಾರು 1 ಲಕ್ಷ ಮೌಲ್ಯದ ವಸ್ತುವನ್ನು ಹೊತ್ತೊಯ್ದಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಲೆಕ್ಕದ ಜಟಾಪಟಿ ಜೋರಾಗಿದೆ. ರಾಜ್ಯ ಸರ್ಕಾರದಿಂದ ಮಂಡ್ಯ ಅಭಿವೃದ್ಧಿಯ ಲೆಕ್ಕ ಕೇಳಿದ್ದ HDKಯನ್ನ ಕಾಂಗ್ರೆಸ್ ಈಗ ಲೆಕ್ಕ ಕೇಳ್ತಾ ಇದೆ. ನಿಮ್ಮ ಕಾಲದಲ್ಲಿ ಜಿಲ್ಲೆಗೆ ಎಷ್ಟು ಅನುದಾನ ಕೊಟ್ರಿ ಅಂತ ಮಂಡ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಗಂಗಾಧರ್ ಪ್ರಶ್ನೆ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿರುವ ಬೇವಿನ ಮರ ಎಲ್ಲರ ಗಮನ ಸೆಳೀತಾ ಇದೆ. ಬೇವಿನ ಮರದಿಂದ ಜಿನುಗ್ತಾ ಇರುವ ಬಿಳಿ ಬಣ್ಣದ ದ್ರಾವಣ ಸಿಹಿಯಾಗಿದೆ. ಪ್ರಕೃತಿಯ ಈ ಬೆರಗು ಕಂಡು ಕುರಟ್ಟಿ ಹೊಸೂರು ಗ್ರಾಮಸ್ಥರು ಅಚ್ಚರಿಗೊಳಗಾಗಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಹಿಮಪಾತದಿಂದ ಸ್ಥಳೀಯರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಸಮುದ್ರ ಮಟ್ಟಕ್ಕಿಂತ 9,000 ಮೀಟರ್ ಎತ್ತರದಲ್ಲಿರುವ ದಂಡೇರುವಾರಿ ಗ್ರಾಮದ ನಿವಾಸಿಗರನ್ನ ವಾಯುಸೇನೆ ಯೋಧರು ರಕ್ಷಿಸಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ. ಇಂದು ಮಹಿಳಾ ಪ್ರೀಮಿಯರ್ ಲೀಗ್ನ ಎಲಿಮಿನೇಟರ್ ಪಂದ್ಯ ನಡೆಯಲಿದೆ. ಫೈನಲ್ ತಲುಪಲು ಗುಜರಾತ್ ದೆಹಲಿ ಕ್ಯಾಪಿಟಲ್ಸ್ ಸೆಣಸಾಡಲಿದೆ. ಇವತ್ತು ಗೆದ್ದ ತಂಡ ಗುರುವಾರ ನಡೆದಿರುವಂತಹ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೆಣಸಾಡಲಿದೆ.